ಕಾರ್ಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಚಂದ್ರಮೌಳಿ ಅವರು ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ನುಡಿಗಳನ್ನು ಆಡಬೇಕಾಗಿ ಮನವಿ. ಒಂದು ಅತ್ಯಂತ ವಿಶಿಷ್ಟವಾದ ಮತ್ತು ತುಂಬ ಸೀಕ್ರೆಟ್ ದಿನ ಅಂತ ಹೇಳ್ತೀವಿ ನಾವು. ಪವಿತ್ರವಾದ ದಿನ. ನಾವು ಮಂಟೆ ಸ್ವಾಮಿಗಳನ್ನು ನೆನೆಸ್ಕೊತ ಇರುವಂತಹ ಒಂದು ಈ ಮಹಾ ವಿಚಾರ ಸಂಕಿರಣದ ದಿನದಂದು ಸಂದರ್ಭದಂದು ನಾನು ಕೆಲವೊಂದು ವಿಷಯಗಳನ್ನ ತಮ್ಮಲ್ಲಿ ಹಂಚ್ಕೋಬೇಕು. ಮೊದಲನೇದಾಗಿ ಶ್ರೀಮಾನ್ ಮಂಟೆ ಸ್ವಾಮಿಯವರು 15ನೇ ಶತಮಾನದಲ್ಲಿದ್ದಂತಹ ಮಹಾನ್ ಸಮಾಜ ಸುಧಾರಕರು. ಮಂಟೆ ಸ್ವಾಮಿ ಒಂದು ಮಹಾಕಾವ್ಯ, ಪ್ರಪಂಚದ ಬೃಹತ್ತಾದ ಮಹತ್ತಾದ ಮತ್ತು ಸಂಕೀರ್ಣವಾದ ಮಹತ್ ಕಾವ್ಯ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಆ್ಯಕ್ಚುಲಿ ಇದನ್ನು ಜಾಸ್ತಿ ಪ್ರಚಲಿತವಾಗಿ ನಾವು ಮಾಡಿಲ್ಲ, ನಾವು ಅದನ್ನು ಜನಪ್ರಿಯವಾಗಿಗೊಳಿಸಿಲ್ಲ. ಈಗ ಅದನ್ನು ನಾವು ಕೈಗೆತ್ಕೋಬೇಕು. ಈ ಒಂದು ಮಂಟೆ ಸ್ವಾಮಿಯವರ ಜನಪದ ಮಾಹಿತಿಗಳು ಜನರಿಂದ ಜನರಿಗೆ ಮಹಾಕಾವ್ಯವಾಗಿ ಬೆಳೀತಾ ಹೋಯಿತು. ಆ್ಯಕ್ಚುಲಿ ವಾಸ್ತವವಾಗಿ ಮಂಟೆ ಸ್ವಾಮಿಯವರನ್ನು ನಾವು ದರೆಗೆ ದೊಡ್ಡವರು, ಪರಂಜ್ಯೋತಿ ಮಂಟೆ ಸ್ವಾಮಿ ಅಂತ ಹೇಳ್ತೀವಿ. ಇವರು ಭಾರಿ ವಿಶಿಷ್ಟವಾದ ಒಂದು ರೀತಿಯಲ್ಲಿ ಸಮಾಜದ ಉನ್ನತಿಗೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ನೀಡಿದ್ದಾರೆ. ಇವರ ಒಂದು ಜೀವನ ಸಾಧನೆಯನ್ನು ಗಮನಿಸಿದ್ರೆ ಸಿದ್ದಪ್ಪಾಜಿ, ರಾಜಪ್ಪಾಜಿ, ಚೆನ್ನಮ್ಮಾಜಿ ಇನ್ನೂ ಮುಂತಾದ ಶಿಷ್ಯ ವರ್ಗದವರನ್ನು ಸೃಷ್ಟಿ ಮಾಡಿ ಅವರ ಪರಂಪರೆಯನ್ನು, ಅವರ ಒಂದು ಸಮಾಜ ಸುಧಾರಣೆಯ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬರಲಿ ಅಂತ ಪ್ರಯತ್ನಪಟ್ಟಂತಹ ಮಹಾನ್ ನಾಯಕ. ಈ ಒಂದು ಸಂದರ್ಭದಲ್ಲಿ ನಾನೊಂದು ಎರಡು ಸಣ್ಣ ಒಂದು ಕಥೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಟೆ ಸ್ವಾಮಿಯವರು ನಮ್ಮ ಈ ಭಾಗದಲ್ಲಿ ಬಂದಂತಹ ಸಂದರ್ಭದಲ್ಲಿ ತುಂಬ ಕಷ್ಟದಲ್ಲಿದ್ದಂತಹ ಮುದ್ದಮ್ಮ ಅನ್ನೋ ಒಂದು ಮಹಿಳೆಯ ಭೇಟಿ ಆಗ್ತದೆ. ಮುದ್ದಮ್ಮ ಅವರು ಹೇಳ್ತಾರೆ, ನನಗೆ 6 ಮಕ್ಕಳಿದ್ದಾರೆ, ಅವರನ್ನು ಸಾಕೋಕ್ಕೆ ಕಷ್ಟ ಆಗ್ತಾಯಿದೆ, ನನಗೇನಾದ್ರು ಒಂದು ಜೀವನಕ್ಕೆ ಆಧಾರ ಮಾಡಿಕೊಡಿ ಅಂತ. ಆವಾಗ ಮಂಟೆ ಸ್ವಾಮಿಯವರು, ಆಯ್ತಮ್ಮ, ನಿನಗೆ ಮುಂದೆ ಒಳ್ಳೆಯದಾಗ್ತದೆ, ಆದರೆ ನನಗೊಂದು ಕಂಡೀಷನ್ನು, ನಿನಗೆ 7ನೇ ಮಗುವಾಗಿ ಜನಿಸುವ ಒಂದು ಮಗುವನ್ನು ನನಗೆ ಕೊಡಬೇಕು, ನನಗೆ ಸಮರ್ಪಣೆ ಮಾಡಬೇಕು ಅಂತ. ಸೊ ಅದಕ್ಕೆ ಆಕೆ ಒಪ್ಕೋತಾಳೆ. ನಂತರ 7ನೇ ಮಗುವಾಗಿ ಕೆಂಪಾಚಾರಿಯ ಜನನ ಆಗ್ತದೆ. ಆ ನಂತರ ಆ ತಾಯಿ ಮುದ್ದಮ್ಮ ತನ್ನ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಸಂಪತ್ತು ಸಿರಿ ಎಲ್ಲವನ್ನು ನೋಡ್ತಾಳೆ. ಭಾರಿ ಚೆನ್ನಾಗಿರೋ ಸಂದರ್ಭದಲ್ಲಿ ಮಂಟೆ ಸ್ವಾಮಿಯವರು ಆ ಒಂದು ಸಂದರ್ಭದಲ್ಲಿ ಬಂದು ಕೇಳ್ತಾರೆ, ತಾಯಿ ಮುದ್ದಮ್ಮ, ನೀನು ನನಗೊಂದು ವಚನ ಕೊಟ್ಟಿದ್ದೆ, ನಿನ್ನ 7ನೇ ಮಗು ಕೆಂಪಾಚಾರ್ಯನ ನನಗೆ ಕೊಡ್ತೀನಿ ಅಂತ ಹೇಳಿದಾಗ ಆಮೇಲೆ ಆಕೆಗೆ ಮನವರಿಕೆ ಆಗ್ತದೆ ಬಹಳಷ್ಟು ಚರ್ಚೆಯ ನಂತರ. ಆಮೇಲೆ ಆ ಕೆಂಪಾಚಾರಿ ಅನ್ನೋ ಮಗುನ ಮಂಟೆ ಸ್ವಾಮಿ ಅವರಿಗೆ ಒಪ್ಪಿಸ್ತಾರೆ. ಸೊ ಮಂಟೆ ಸ್ವಾಮಿಗಳು ಆ ಮಗುವನ್ನು ಕರ್ಕೊಂಡು 7 ವರ್ಷ ಆದಮೇಲೆ, 7 ವರ್ಷದ ನಂತರ ಆ ಮಗುವನ್ನು ಕರ್ಕೊಂಡು ಬಂದು ಸಿದ್ದಪ್ಪಾಜಿ ಅನ್ನೋ ಹೆಸರನ್ನ ಮರುನಾಮಕರಣ ಮಾಡಿ ಅವರನ್ನು ಸಾಕಿ ಸಲಹಿ ಅವರನ್ನು ಬೆಳೆಸ್ತಾರೆ. ಜೊತೆಗೆ ತಮ್ಮ ಪರಂಪರೆ, ಜನಪದ ಒಂದು ಜ್ಞಾನವನ್ನು ಅವರಿಗೆ ದಾರಿ ಎರಿತಾರೆ. ಹಾಗೆಯೇ ಇನ್ನೊಂದು ಸಣ್ಣ ಒಂದು ಸಣ್ಣ ಐತಿಹ್ಯವನ್ನು ನಿಮಗೆ ಹೇಳ್ತೇನೆ. ರಾಜಪ್ಪಾಜಿ ಇವ್ರನ್ನೂ ಸಹ ಈ ಮಂಟೆ ಸ್ವಾಮಿಗಳು ಬೆಳೆಸಿ ಒಂದು ಸಮಾಜದ ಸುಧಾರಣೆಗೆ ಅನುವು ಮಾಡಿಕೊಡ್ತಾನೆ. ಸೊ ಹಾಗಾಗಿ ಈ ಒಂದು ದೃಷ್ಟಿಯಲ್ಲಿ ನೋಡುವಾಗ ನನಗೆ ಮಂಟೆ ಸ್ವಾಮಿ ಮತ್ತು ಅವರ ಶಿಷ್ಯವೃಂದ ನಮ್ಮ ದೇಶದಲ್ಲಿ, ಅದು ಈ ಒಂದು ದಕ್ಷಿಣ ಭಾಗದಲ್ಲಿ ಕಂಡುಬರುವಂತಹ ಪ್ರಾರಂಭಿಕ ಸಮಾಜ ಕಾರ್ಯಕರ್ತರಾಗಿ ನನಗೆ ಕಾಣಿಸ್ಕೊಳ್ತಾರೆ.
ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಸಮಾಜ ಕಾರ್ಯ ಅಂದರೆ ನಾವು ಪಾಠ ಮಾಡುವಾಗ ಹೇಳ್ತೀವಿ, ಸಮಾಜದಲ್ಲಿ ಅತ್ಯಂತ ಕಷ್ಟದಲ್ಲಿರುವ, ತುಂಬ ಅವಶ್ಯಕತೆಯಿಂದ ಕೂಡಿರುವಂತಹ ಮತ್ತು ಜೀವನದಲ್ಲಿ ಸಂಕಷ್ಟಗಳನ್ನು ಎದುರಿಸ್ತಾ ಇರೋ ಜನಗಳಿಗೆ ವೈಜ್ಞಾನಿಕವಾಗಿ ನಾವು ಸಹಾಯ ಮಾಡಿ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಒಂದು ಜ್ಞಾನದ ಒಂದು ಪ್ರಕ್ರಿಯೆಯನ್ನು ನಾವು ಸಮಾಜ ಕಾರ್ಯ ಅಂತ ಹೇಳ್ತೀವಿ. ಸೊ ನಮ್ಮ ಈ ಮಂಟೇಸ್ವಾಮಿ ಅವ್ರನ್ನ ಆ ದೃಷ್ಟಿಯಲ್ಲಿ ನಾವು ನೋಡಿದ್ರೆ ಸಮಾಜ ಕಾರ್ಯದ ಆದಿಪುರುಷ ಅಂತ ಬೇಕಾದರೆ ಹೇಳ್ಬೋದು. ಅವರ ಒಂದು ಕಾಲಘಟ್ಟದಲ್ಲಿ ನಾನು ಆ್ಯಕ್ಚುಲಿ ದರೆಯ ತಂದವರು ಪುಸ್ತಕದ ಒಂದು 2ನೇ ಚಾಪ್ಟರ್ನ ಓದ್ತಾ ಇದ್ದೀನಿ ಈಗ. ಸೊ ಭಾರಿ ಸರಳವಾದ ಮತ್ತು ಭಾರಿ ನಾಜುಕಾದ ರೀತಿಯಲ್ಲಿ ಆ ಒಂದು ಪುಸ್ತಕವನ್ನು ಕಟ್ಟಿಕೊಟ್ಟಿದ್ದಾರೆ ಡಾಕ್ಟರ್ ಲಕ್ಷ್ಮಣ ಕೌಂಟೆಯವರು. ಧನ್ಯವಾದಗಳು ಸರ್ ನಿಮಗೆ, ಭಾರಿ ಚೆನ್ನಾಗಿದೆ ಆ ಪುಸ್ತಕ. ಓಕೆ, ಆ್ಯಕ್ಚುಲಿ 2 ವಿಷಯಗಳು ಭಾರಿ ಇಂಪಾರ್ಟೆಂಟು ಮಂಟೇಸ್ವಾಮಿಯವರ ನಾವು ಸ್ಮರಿಸ್ಕೊಳ್ಳುವಾಗ. ಒಂದು, ಮಂಟೇಸ್ವಾಮಿಯವರು ಜಾತಿರಹಿತ ಸಮಾಜ ಕಟ್ಟುವಿಕೆಗೆ ಆದ್ಯತೆನ ಕೊಡ್ತಿದ್ರು. 2ನೇದು, ತಮ್ಮದೇ ಆದ ವೈಶಿಷ್ಟ್ಯವಾದ ರೀತಿಯಲ್ಲಿ ಸಮಾಜದ ತಪ್ಪು ಒಪ್ಪುಗಳನ್ನು ಮತ್ತು ಓರೆಕೋರೆಗಳನ್ನು ಪವಾಡಗಳ ಮೂಲಕ ತಿದ್ದುತ್ತಿದ್ದರು ಅಂತ ಒಂದು ನಾವು ತಿಳ್ಕೊಂಡಿರೋದು. ಓಕೆ, ಸೊ ಆ 2ನೇ ಭಾರಿ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಅವರ ಶಿಷ್ಯವೃಂದದಲ್ಲಿ ಎಲ್ಲ ರೀತಿಯ ಜನಗಳನ್ನು ಅವರು ಸ್ವೀಕರಿಸ್ತಿದ್ರು. ಇನ್ಫ್ಯಾಕ್ಟ್ ಮುಸ್ಲಿಮರು ಸಹ ಮಂಟೇಸ್ವಾಮಿಗಳಿಗೆ ನಡ್ಕೋತಿದ್ರು. ಅವರ ಭಾಷೆಯಲ್ಲಿ ಹೇಳೋದಾದರೆ ನಡ್ಕೋತಿದ್ರು ಅಂತ ಒಂದು ಮಾಹಿತಿ ನನಗೆ ಗೊತ್ತಾಯಿತು ಬೆಳಗ್ಗೆ. ಸೊ ಹಾಗಾಗಿ ನಾನು ಯಾರೋ ಬೆಳಗ್ಗೆ ಒಂದು ಸಣ್ಣ ಸುದ್ದಿ ಕೇಳಿದೆ, ಸಮಾಜ ಕಾರ್ಯ ವಿಭಾಗನ ಯಾಕೆ ಸೇರಿಸ್ಕೊಂಡ್ರಿ ಅಂತ ಅನ್ನುವಾಗ ನಾನು ಬಹಳಷ್ಟು ವಿಷಯಗಳು ಇಲ್ಲಿ ನಿಮಗೆ ಹೇಳಬೇಕು. ಒಂದು 2-3 ವಿಷಯಗಳು ಹೇಳ್ತೀನಿ ನೋಡಿ. ಮಂಟೇಸ್ವಾಮಿಯವರು ಸಮಾಜ ಸುಧಾರಕರಾಗಿದ್ದರು. ಆ್ಯಕ್ಚುಲಿ ಅವರಲ್ಲಿ ನಾವು ಒಬ್ಬ ಮಹಾನ್ ಸಮಾಜ ಸುಧಾರಕರನ್ನು ನೋಡಬಹುದು. ಆ್ಯಂಡ್ ಸಮಾಜ ಕಾರ್ಯ ವಿಜ್ಞಾನ ನಾವು ಶಾಲೆಯಲ್ಲಿ ನಮ್ಮ ಹುಡುಗರಿಗೆ ಪಾಠ ಮಾಡುವಾಗ ಸಮಾಜ ಸುಧಾರಣೆ ಬಗ್ಗೆ ಪಾಠ ಮಾಡ್ತೇವೆ. ಓಕೆ, ಈಗಿನ ಪ್ರಸ್ತುತ ಕಾಲದಲ್ಲಿ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಬಾಲ್ಯ ವಿವಾಹ ಎಷ್ಟು ಕೆಟ್ಟದ್ದು ಅಂತ ನಾವು ನಮ್ಮ ಜನಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಸಿದ್ಧತೆ ಮಾಡ್ತೀವಿ. ಸೊ ಮಂಟೇಸ್ವಾಮಿ ನಮಗೆ ಬಹಳಷ್ಟು ಮಾನ್ಯರಾಗ್ತಾರೆ. 2ನೇದಾಗಿ, ಎಲ್ಲ ಜಾತಿಯ ಧರ್ಮದ ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಿದ್ದ ಅವರನ್ನು ಗಮನಿಸಿದಾಗ ನನಗೆ ನನ್ನ ಒಂದು ಶಿಕ್ಷಕನಾಗಿ ನನಗೆ ಅವರು ಒಬ್ಬ ಸೆಕ್ಯುಲರ್ ಆಗಿರುವ, ಅಂದರೆ ಜಾತ್ಯತೀತ ನಾಯಕನಾಗಿ ಕಂಡು ಬರ್ತಾರೆ. ಮತ್ತು ಇದೇ ವಿಷಯನ ನಾವು ಸಮಾಜ ಕಾರ್ಯದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಬೋಧಿಸ್ತೀವಿ. ಓಕೆ, ಎಲ್ಲೂ ಭೇದ ಭಾವ ಮಾಡದೆ, ಯಾರ ಜೊತೆಲೂ ಭೇದ ಭಾವ ಮಾಡದೆ, ಎಲ್ಲರನ್ನ ನಿಮ್ಮ ಅರ್ಥಿಗಳನ್ನಾಗಿ ಸ್ವೀಕರಿಸಿ ಅವರ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಡಿ ಅಂತ ನಾವು ಹೇಳಿಕೊಡುವಾಗ ಜಾತ್ಯತೀತರಾಗಿ ಕೆಲಸ ಮಾಡಿ ಅಂತ ಹೇಳ್ಕೊಡ್ತೀವಿ. 3ನೇದಾಗಿ, ಎಲ್ಲ ವರ್ಗದ ಜನರನ್ನು ಮಂಟೇಸ್ವಾಮಿಗಳು ಶಿಕ್ಷಕರನ್ನಾಗಿ ಸ್ವೀಕರಿಸಿದ್ದ ಅವರಲ್ಲಿ ನಾವು ಒಬ್ಬ ಮೆಂಟರ್ನ ನಾವು ಕಾಣ್ತೀವಿ. ಮೆಂಟರ್ ಅಂದರೆ ಪ್ರಾಬಬ್ಲಿ ನಿಮಗೆಲ್ಲ ಗೊತ್ತು, ಮಾರ್ಗದರ್ಶಿ, ಅತ್ಯಂತ ಆತ್ಮೀಯ ಗುರುಗಳು. ಅಂದರೆ ಫಾರ್ ಎಕ್ಸಾಂಪಲ್ ಈ ಮಹಾಭಾರತದಲ್ಲಿ ನಾವು ಮಾತನಾಡಿದ್ರೆ ದ್ರೋಣಾಚಾರ್ಯ ಅಂತಹ ಮಹಾನ್ ಗುರುಗಳನ್ನು ಮೆಂಟರ್ ಅಂತ ಕರಿತೀವಿ. ಓಕೆ, ಅದೇ ಒಂದು ಸಾಲಿನಲ್ಲಿ ನಾವು ಮಂಟೇಸ್ವಾಮಿಗಳನ್ನು ನೋಡಬಹುದು. ಯಾಕೆಂದರೆ ಹಿ ಯೂಸ್ ಟು ಗೈಡ್ ಆ್ಯಂಡ್ ಹಿ ಯೂಸ್ ಟು ಬಿಲ್ಡ್ ದ ಸಾಮಾಜಿಕ ಸುಧಾರಕರನ್ನು ರೆಡಿ ಮಾಡ್ತಿದ್ರು ಅವರು. ಸೊ ಹಾಗಾಗಿ ಸಮಾಜ ಕಾರ್ಯ ವಿಷಯಕ್ಕೆ ನಮ್ಮ ವಿಭಾಗಕ್ಕೆ ಅವರು ಅತ್ಯಂತ ಸನಿಹವಾದವರು. ಮತ್ತು ಸಮಾಜದ ದುಃಖಿತ ಜನರ ಮತ್ತು ಅವರ ಸಂಕಟ ನೋವುಗಳನ್ನು ನಿವಾರಣೆ ಮಾಡ್ತಿದ್ದ ಅವರಲ್ಲಿ ನಾವು ಒಬ್ಬ ಸಮಾಜ ಕಾರ್ಯಕರ್ತನನ್ನು ನೋಡ್ತೇವೆ.
ಪ್ರಸ್ತುತ ನಾವೇನು ಸಮಾಜ ಕಾರ್ಯಕರ್ತ ಅಂತ ಏನು ಹೇಳ್ತೀವಿ, ಸೋಷಿಯಲ್ ವರ್ಕರ್ ಹೂ ಇಸ್ ವರ್ಕಿಂಗ್ ಅಟ್ ಡಿಫ್ರೆಂಟ್ ಲೆವೆಲ್, ಅದನ್ನು ನಾವು ನಮ್ಮ ಶ್ರೀಮಾನ್ ಆದಿಪುರುಷ ಮಂಟೆಸ್ವಾಮಿಯವರನ್ನಲ್ಲಿ ಕಾಣಬಹುದು. ಮತ್ತು ಆ್ಯಕ್ಚುಲಿ ಸಮಾಜ ಕಾರ್ಯದಲ್ಲಿ ನಾವು ಭಾರಿ ಇಂಪಾರ್ಟೆಂಟಾಗಿ ಒಂದು ಟೂಲನ್ನು ಯೂಸ್ ಮಾಡ್ತೀವಿ, ಕೌನ್ಸಿಲಿಂಗ್ ಟೆಕ್ನಿಕ್ ಅಂತ, ಆಪ್ತ ಸಮಾಲೋಚನೆ ಮಾಡುವಿಕೆ. ಅದರ ಮೂಲಕ ಬಹಳಷ್ಟು ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಬಹುದು. ಬಿಲೀವ್ ಮೀ, ಮಂಟೆಸ್ವಾಮಿಯವರಿಂದ ನಾವು ಇದನ್ನು ಒಂದು 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 ಕೌಶಲ್ಯವಾಗಿ, ಒಂದು ಟೆಕ್ನಿಕ್ಕಾಗಿ ನಾವು ಪಿಕಪ್ ಮಾಡ್ಕೊಂಡಿದ್ದೀವಿ, ತಗೊಂಡು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಆ ಒಂದು ವಿಷಯವನ್ನು ಭಾರಿ ಹೆಮ್ಮೆಯಿಂದ ಹೇಳ್ತೀನಿ. ಮಂಟೆಸ್ವಾಮಿಯವರು ನಮಗೆ ಅತ್ಯಂತ ಮಾನ್ಯರು, ಭಾಜನೀಯರು ಮತ್ತು ಗೌರವಾನ್ವಿತರು. ಓಕೆ, ಹೀಗಾಗಿ ಮಂಟೆಸ್ವಾಮಿಯವರ ಧ್ಯೇಯೋದ್ದೇಶಗಳು ಅಂದಿಗೂ ಇಂದಿಗೂ ಮತ್ತು ಎಂದೆಂದಿಗೂ ನಮ್ಮ ಈ ಸಮಾಜಕ್ಕೆ ಪ್ರಸ್ತುತ ಅಂತ ನಾನು ವೈಯಕ್ತಿಕವಾಗಿ ಅಭಿಪ್ರಾಯಪಡ್ತೇನೆ. ಆ್ಯಸ್ ಎ ಟೀಚರ್, ನಾನು ಒಬ್ಬ ಮೇಸ್ಟ್ರಾಗಿ, ಸಮಾಜ ಕಾರ್ಯ ಬೋಧಿಸುವ ಮೇಸ್ಟ್ರಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಓಕೆ, ಅದ್ರ ಜೊತೆಯಲ್ಲಿ ಸಮಾಜ ಕಾರ್ಯದಲ್ಲಿ ನಾನು ಪಾಠ ಮಾಡೋದು ಈ ಹಿಸ್ಟ್ರಿ ಆ್ಯಂಡ್ ಐಡಿಯಾಲಜೀಸ್ ಅಂತ ಒಂದು ಪೇಪರ್ ಇದೆ, ಇತಿಹಾಸ, ಸಮಾಜ ಕಾರ್ಯದ ಇತಿಹಾಸ ಮತ್ತು ಧ್ಯೇಯೋದ್ದೇಶಗಳು ಅಂತ. ಅದರಲ್ಲಿ ನಾವು ಬುದ್ಧನ ಐಡಿಯಾಲಜಿಸ್ನ ಪಾಠ ಮಾಡ್ತೀವಿ, ಬಸವಣ್ಣನವರ ಐಡಿಯಾಲಜಿಸ್ ಪಾಠ ಮಾಡ್ತೀವಿ, ಗಾಂಧೀಜಿಯವರದು, ಅಂಬೇಡ್ಕರ್ ಅವರ ಐಡಿಯಾಲಜಿಸ್ ಪಾಠ ಮಾಡ್ತೀವಿ, ಜೈನ್ ಐಡಿಯಾಲಜಿಸ್ ಪಾಠ ಮಾಡ್ತೀವಿ, ಅಹಿಂಸೆ ಎಲ್ಲನೂ ಹೇಳ್ತೀವಿ. ಆ ಒಂದು ಸಾಲಿನಲ್ಲಿ ಆ್ಯಕ್ಚುಲಿ ಫ್ರ್ಯಾಂಕಾಗಿ ಹೇಳ್ತೀನಿ, ಮಂಟೆಸ್ವಾಮಿಯವರ ಒಂದು ಧ್ಯೇಯೋದ್ದೇಶಗಳೇನಿದೆ ಅದನ್ನು ಇನ್ನು ಮುಂದೆ ನಾವು ಸೇರಿಸ್ಕೋಬೇಕು. ಪ್ರಾಬಬ್ಲಿ ನಮ್ಮ ಡಾಕ್ಟರ್ ಬಂಜಿಗೆರೆ ಜಯಪ್ರಕಾಶ್ರವರು ನಮ್ಮ ಹಿರಿಯ ನಮ್ಮ ವಿಭಾಗದ ವಿದ್ಯಾರ್ಥಿಗಳು, ಭಾರಿ ಹೆಮ್ಮೆಯಿಂದ ಅವರನ್ನು ನಾನು ಸ್ಮರಿಸ್ತಾ ಹೇಳ್ತೀನಿ. ಪ್ರಾಬಬ್ಲಿ ಮಂಟೆಸ್ವಾಮಿ ಅವರ ಧ್ಯೇಯೋದ್ದೇಶಗಳು ಅಥವಾ ಐಡಿಯಾಲಜಿಸ್ಗಳನ್ನ ನಮ್ಮ ಸಮಾಜ ಕಾರ್ಯದ ಒಂದು ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ. ಓಕೆ, ಇದನ್ನೆಲ್ಲ ಓದುವಾಗ, ಮಂಟೆಸ್ವಾಮಿಯವ್ರ ಬಗ್ಗೆ ಓದುವಾಗ ಅವರ ಆದರ್ಶಗಳು, ಐಡಿಯಾಲಜಿಸ್ಗಳು ಸಹ ನಮ್ಮ ಪ್ರಸ್ತುತ ಸಮಾಜ ಕಾರ್ಯದ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಿಂದಲೂ ಅನ್ವಯಿಸುತ್ತೆ. ಹಾಗಾಗಿ ಮಿತ್ರರೇ, ಗಣ್ಯರೇ, ಆ್ಯಕ್ಚುಲಿ ಮಂಟೆಸ್ವಾಮಿಯವರ ಒಂದು ಧ್ಯೇಯೋದ್ದೇಶಗಳು ಎಷ್ಟರ ಮಟ್ಟಿಗೆ ನಮಗೆ ಪ್ರಸ್ತುತ ಅಂದರೆ ನೋಡಿ, ಸಂತೋಷದ ಸೂಚ್ಯಂಕ ಅಂತ ನಾವು ಮಾತಾಡ್ತೀವಿ. ಅಂದರೆ ವಿಶ್ವದ ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ ತೆಗೆದು ನೋಡಿದಾಗ ಫಿನ್ಲ್ಯಾಂಡು, ನೆದರ್ಲ್ಯಾಂಡು ಇವೆಲ್ಲ ಮೊದಲು ಬರ್ತದೆ. ಅಲ್ಲಿನ ಜನ ಅತ್ಯಂತ ಸಂತೋಷದಾಯಕ ರೀತಿಯ ಜೀವನ ಮಾಡ್ತಿದ್ದಾರೆ. ಆದರೆ ನಮ್ಮದು ಭಾರಿ ಕೆಳಮಟ್ಟದಲ್ಲಿದ್ದೀವಿ. ಓಕೆ, ಎರಡನೇದು ಹಸಿವಿನ ಸೂಚ್ಯಂಕ, ಅಂದರೆ ಹಂಗರ್ ಇಂಡೆಕ್ಸ್ ಅಂತ ನಾವು ತೆಗೆದು ನೋಡಿದಾಗ ನಮ್ಮದು 123ಕ್ಕಿಂತಲೂ ಹಿಂದೆ ಬಂದಿದ್ದೀವಿ. ತುಂಬ ನಮ್ಮಲ್ಲಿ ಬಡತನದಿಂದ ಈ ಹಸಿವಿನಿಂದ ಸಾಯುವವರ ಸಂಖ್ಯೆ ಜಾಸ್ತಿ ಇದೆ. ಪಾಕಿಸ್ತಾನಕ್ಕಿಂತಲೂ ಘೋರವಾದ ಪರಿಸ್ಥಿತಿ ಇಲ್ಲಿದೆ. ಓಕೆ, ಮೂರನೇದು ಪರಿಸರ ಮಾಲಿನ್ಯ ಅಥವಾ ಪರಿಸರದ ಸೂಚ್ಯಂಕನ ತಗೊಂಡಾಗ ತುಂಬ ಭಾರಿ ಹಾಳಾಗಿದ್ದೇವೆ. ಜೊತೆಯಲ್ಲಿ ಆರೋಗ್ಯದ ಸೂಚ್ಯಂಕನೂ ಸಹ ನಾವು ಭಾರಿ ಹಿಂದೆ ಇದ್ದೇವೆ. ಇದೆಲ್ಲವನ್ನು ನೋಡಿದಾಗ ಆ್ಯಕ್ಚುಲಿ ನಾನು ಹೇಳಬೇಕು, ಒಂದು ಸಮಾಜ ಕಾರ್ಯದ ಮೇಸ್ಟ್ರಾಗಿ ನಾವು ಮಂಟೆಸ್ವಾಮಿಯವರನ್ನು ಬೆಳಗ್ಗೆನೇ ಹೇಳಿದ್ರು, ನಾವು ಅವರನ್ನು ನಿತ್ಯ ಸ್ಮರಿಸಬೇಕು, ಅವರ ಧ್ಯೇಯೋದ್ದೇಶನ ಒಂದು ಪರಂಪರೆಯಾಗಿ ಸ್ವೀಕರಿಸಬೇಕು ಮತ್ತು ಅವರ ಧ್ಯೇಯೋದ್ದೇಶಗಳನ್ನು ಪ್ರತಿನಿತ್ಯ ನಾವು ಆಚರಿಸಬೇಕು. ಸ್ನೇಹಿತರೆ, ಇಷ್ಟನ್ನು ನಾನು ಮಾತನಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಈ ಒಂದು ಸಭೆಗೆ, ಎಲ್ಲ ಈ ಒಂದು ಕಾರ್ಯಕ್ರಮದ ಆಯೋಜಕರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಮೈಸೂರು ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಚಂದ್ರಮೌಳಿ ಸರ್, ತಮಗೆ ವಂದನೆಗಳು. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹೋರಾಟಗಾರರು ಹಾಗೂ ಸಾಮಾಜಿಕ ಕಾರ್ಯಕರ್ತರ